ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ, ಯಾರಿಗೆಲ್ಲ ವೈಟ್ ಹೇರ್ಸ್ ಆಗಿದ್ದಾವೆ ಅವರು ಈ ರೆಮಿಡಿ ಯೂಸ್ ಮಾಡೋದ್ರಿಂದ ನಿಮ್ಮ ವೈಟ್ ಹೇರ್ಸ್ ಎಲ್ಲ ಮಾಯ ಆಗುತ್ತೆ ಅಂತ ಹೇಳ್ಬೋದು. ಗೈಸ್, ನ್ಯಾಚುರಲಾಗಿ ಮಾಡ್ಕೋಬೇಕು. ನಾವು ಈಗಿನ ಇರೋ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡಿದ್ರೆ ತುಂಬ ಹೆಲ್ತ್ ಇಶ್ಯೂಸ್ ಬರೋ ಚಾನ್ಸಸ್ ಇರುತ್ತೆ. ಹೆಡೇಕ್, ಹಾಗೆ ಮೈಗ್ರೇನಿಗೂ ಕನ್ವರ್ಟ್ ಆಗೋ ಚಾನ್ಸಸ್ ಇದೆ. ನೆಗಡಿ, ಕೆಮ್ಮು, ಪ್ರತಿಯೊಂದು ಕಾಯಿಲೆನೂ ಬರೋ ಚಾನ್ಸಸ್ ಇದೆ ಗೈಸ್. ಈಗಿನ ಕೆಮಿಕಲ್ ಇರುವಂತಹ ನಾವು ಯೂಸ್ ಮಾಡ್ತಾ ಇರ್ತೀವಲ್ಲ, ನಾರ್ಮಲ್ ಆಗಿ ಅಂಗಡಿಲಿ ಸಿಗ್ತಾವಲ್ಲ ಕಲರ್ಸ್, ಅವು ಇದಾವೆ. ಬಟ್ ನಾನು ಯಾವತ್ತೂ ಯೂಸ್ ಮಾಡಿಲ್ಲ ಆ ಥರ ಎಲ್ಲಾನು. ನನಗೆ ಫ್ರಂಟಲ್ಲೆಲ್ಲ ವೈಟ್ ಹೇರ್ ಇಲ್ಲ ಗೈಸ್. ನನಗೂ ವೈಟ್ ಹೇರ್ ಇದೆ, ತುಂಬಾ ವೈಟ್ ಹೇರ್ ಇದೆ. ಬಟ್ ಹಿಂದೆ ನೆತ್ತಿ ಮೇಲೆ ಹಾಗೆ ಹಿಂದೆಗಡೆ ಇದೆ, ಮುಂದೆ ಅಂತೂ ಇಲ್ಲ. ಹಾಗಾಗಿ ನಾನು ಅಷ್ಟೊಂದು ಕೇರ್ ಮಾಡ್ತಾ ಇಲ್ಲ ಬಿಡು. ನನಗೆ ಕಾಣಿಸ್ತಾ ಇರಲಿಲ್ವಲ್ಲ, ಹಾಗಾಗಿ ನನಗೇನು ಅನಿಸ್ತಾ ಇರಲಿಲ್ಲ ಏನಾದರೂ ವೈಟ್ ಹೇರ್ಗೆ ಹಚ್ಕೊಬೇಕು, ಬ್ಲ್ಯಾಕ್ ಮಾಡ್ಕೊಬೇಕು ಅಥವಾ ಬ್ರೌನ್ ಮಾಡ್ಕೋಬೇಕು ಹೇರ್ನ ಅಂತ. ಏಕೆಂದರೆ ಕಣ್ಣಿಗೆ ಕಾಣಿಸಿದ್ರೆ ಅಷ್ಟೇ ನಮಗೆ ಅನಿಸೋದು ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂತ. ಬಟ್ ತುಂಬ ಜನಕ್ಕಿರುತ್ತೆ, ಏನು ಯೂಸ್ ಮಾಡ್ತೀರಾ ನೀವು ಬ್ಲ್ಯಾಕ್ ಹೇರ್ ಆಗೋದಕ್ಕೆ, ವೈಟ್ ಹೇರ್ಗೆ ಏನು ಹಚ್ಕೋತೀರಾ, ಬ್ರೌನ್ ಕಲರ್ ಎಲ್ಲೇ ಆದರೂ ಫಂಕ್ಷನ್ಗೆ ಹೋಗೋಕ್ಕೆ ಈ ಚಿಕ್ಕ ಏಜ್ಗೆ ಅಯ್ಯೋ ಬಿಳಿ ಕೂದಲು ಬಂದಿದೆಯಲ್ಲ ಅನ್ನೋ ಥರ ಇರುತ್ತೆ. ಸೊ ನಾನು ಏನು ಹಚ್ಕೊತೀನಿ ವೈಟ್ ಹೇರ್ಗೆ ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಗೈಸ್, ನಾನು ನಿನ್ನೆನೇ ಪೌಡರ್ ನೆನೆಸಿಟ್ಟಿದ್ದೆ, ಅದು ನಿಮಗೆ ಒಂದು ಕ್ಲಿಪ್ ಹಾಕ್ತೀನಿ ನೋಡಿ. ನೆನ್ನೆನೇ ನೆನೆಸಿಟ್ಟಿದ್ದೆ ಗೈಸ್. ನಾನು ತಂದಿದ್ದು ಸಿಂಗ್ ಸನ್ಶೈನ್ ಹೆನ್ನಾ ಹೇರ್ ಕಲರ್ ಅಂತ. ಇದು ಮೆಹಂದಿ ಪೌಡರ್ ಗೈಸ್. ಕೈಗೂ ಎಲ್ಲ ಹಚ್ಕೋತಾರಲ್ಲ ಆ ಥರದ್ದು ಮೆಹಂದಿ ಪೌಡರು. ನಮಗೆ ಸೊಪ್ಪೆಲ್ಲ ಇಲ್ಲಿ ಸಿಗಲ್ವಲ್ಲ ಗೈಸ್ ಬೆಂಗಳೂರಲ್ಲಿ, ಹಾಗಾಗಿ ನಾನು ಪೌಡರ್ ತಂದಿದ್ದೆ. ಊರಿಗೆ ಹೋದರೆ ಕಂಪಲ್ಸರಿ ನಾನು ಮೆಹಂದಿ ಸೊಪ್ಪನ್ನ ರುಬ್ಬಿಟ್ಟು ಮಿಕ್ಸಿ ಗ್ರೈಂಡ್ ಹಾಕಿ ಹಚ್ಕೊಳ್ಳೋದು. ಇಲ್ಲಿ ಎಲ್ಲೂ ಸಿಗಲಿಲ್ಲ, ಹಾಗಾಗಿ ನಾನು ಪೌಡರ್ ಯೂಸ್ ಮಾಡ್ತೀನಿ. ಊರಲ್ಲಿರೋರಾದರೆ ಖಂಡಿತ ನೀವು ಸೊಪ್ಪನ್ನೇ ಯೂಸ್ ಮಾಡ್ಕೋಬೋದು. ಆರಾಮಾಗಿ ಸೊಪ್ಪನ್ನ ಕಿತ್ಕೊಬಂದು ಮಿಕ್ಸಿಲಿ ಗ್ರೈಂಡ್ ಮಾಡಿ ಹಚ್ಕೊಳ್ಳಿ. ಇದಕ್ಕಿಂತ ಅದು ಇನ್ನೂ ನ್ಯಾಚುರಲ್ಲು, ಇದಕ್ಕಿಂತ ಅದು ಇನ್ನೂ ಚೆನ್ನಾಗಿ ಇರುತ್ತೆ. ಬಟ್ ನಮಗೆ ಸಿಗದೇ ಇರೋ ಕಾರಣ ನಾವು ಇದನ್ನೇ ಹಚ್ಕೋತಾ ಇದ್ದೀವಿ. ಚೆನ್ನಾಗಿ ಇದನ್ನು ಗಂಟಿಲ್ದಂಗೆ ನೀಟಾಗೆ ಮಿಕ್ಸ್ ಮಾಡಿ ಎತ್ತಿಡಬೇಕು ಗೈಸ್. ಇವತ್ತು ನಾವು ನಾಳೆ ಅಪ್ಲೈ ಮಾಡ್ತೀವಿ ಅಂದರೆ ನಾವು ಇವತ್ತೇ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ಕಲಿಸ್ಕೋಬೇಕು. ಗಂಟಿಲ್ದಂಗೆ ಕಲಿಸಿದ್ರೆ ನೀಟಾಗಿ ನೆನ್ಕೊಳ್ಳುತ್ತೆ. ಹಾಗೆ ಇವತ್ತೇ ಕಲಸಿಡೋದ್ರಿಂದ ತುಂಬ ಚೆನ್ನಾಗಿ ಅದೆಲ್ಲ ಬಿಟ್ಕೊಂಡಿರುತ್ತೆ ಗೈಸ್. ಅದರಲ್ಲಿರೋ ಫ್ಲೇವರ್ಸ್ ಎಲ್ಲ ಚೆನ್ನಾಗಿರುತ್ತೆ. ಹಾಗೆ ನಾವು ಇದಕ್ಕೆ ಸ್ವಲ್ಪ ಆ್ಯಡ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಎಲೆ ಮೂಗು, ಎಗ್ ವೈಟ್ ಆ ಥರ ಎಲ್ಲ ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಗೈಸ್. ಇದು ನೋಡಿ, ಈ ಥರ ನೆನ್ಕೊಂಡಿದ್ದೆ, ನಿನ್ನೆನೇ ನೆನೆಸಿಟ್ಟಿದ್ದೆ, ತುಂಬ ಚೆನ್ನಾಗಿ ನೆನ್ಕೊಂಡಿದೆ. ಇದಕ್ಕೆ ನಾನು ಏನೇನು ಆ್ಯಡ್ ಮಾಡಿದ್ದೆ ಅಂತ ಅಂದರೆ, ಎಗ್ ವೈಟ್ ಬರುತ್ತಲ್ಲ ಗೈಸ್, ಮೊಟ್ಟೆಯಲ್ಲಿ ವೈಟ್ ಕಲರ್ ಇರುತ್ತೆ, ಎಲ್ಲೋ ತೆಗೆದ್ಬಿಟ್ಟು ಎಗ್ ವೈಟ್ ಅಷ್ಟೇ ಆ್ಯಡ್ ಮಾಡ್ಕೊಬೇಕು. ಹಾಗೆ ಎಲೆ ಮೂಗು ಅಂತೀವಲ್ಲ, ಇಳೆದೆಲೆ ಎಲೆ ಅಡಿಕೆ ಹಾಕೊತೀವಿ ನೋಡಿ, ಅದ್ರದ್ದು ತೊಟ್ಟು ಸ್ವಲ್ಪ ಹಾಕಿದ್ದೆ. ಹಾಗೆ ಒಂದು 4 ಪೀಸು ಅಡಿಕೆ ಅಷ್ಟೂ ಗ್ರೈಂಡ್ ಮಾಡಿಬಿಟ್ಟು ಹಾಕಬೇಕು. ನಿಮಗೆ ಬೇಕು ಅಂದರೆ ಮೆಂತ್ಯನೂ ಆ್ಯಡ್ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಇರ್ತವೆ ಹೇರು. ಇಷ್ಟು ಮನೆಯಲ್ಲೇ ರೆಡಿ ಮಾಡಿಕೊಂಡು ನೆನ್ನೆನೇ ನೆನೆಸಿಟ್ಕೋಬೇಕು ಗೈಸ್. ಮತ್ತೊಂದು ಸಲ ಹೇಳ್ತಿದ್ದೀನಿ, ಇದು ಮೆಹಂದಿ ಪೌಡರ್ಗೆ ನೀರಲ್ಲೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಬೇಕು ಅಂದರೆ ನೀವು ಮಜ್ಜಿಗೆನೂ ಮಾಡ್ಕೋಬೋದು. ಮಜ್ಜಿಗೆ ಹಾಕೋದ್ರಿಂದ ನಮ್ಮ ತಲೆಯಲ್ಲಿರೋ ಡ್ಯಾಂಡ್ರಫ್ ಇರೋದಿಲ್ಲ. ಈಗ ಡಸ್ಟಲ್ಲಿ ಓಡಾಡ್ತೀವಲ್ಲ, ಹಾಗಾಗಿ ಡ್ಯಾಂಡ್ರಫ್ ತುಂಬಾ ಇರುತ್ತೆ. ಡ್ಯಾಂಡ್ರಫ್ ಹೋಗಬೇಕು ಅಂತ ಅಂದರೆ ಮೆಹಂದಿಗೆ ಸ್ವಲ್ಪ ಮಜ್ಜಿಗೆ, ಹುಳಿ ಮಜ್ಜಿಗೆ ಆದರೂ ಪರವಾಗಿಲ್ಲ, ಮಜ್ಜಿಗೆಯಲ್ಲಿ ಕಲಿಸ್ಕೊಳ್ಳಿ. ಹಾಗೆ ಒಂದು 4-5 ಎಲೆ ಮೂಗು, ಒಂದು 4-5 ಅಡಿಕೆ ನಾವು ಹಾಕ್ಕೊತೀವಲ್ಲ, ಎಲೆ ಅಡಿಕೆ ಹಾಕ್ತೀವಲ್ಲ ಆ ಅಡಿಕೆ, ಸ್ವಲ್ಪ ಮೆಂತ್ಯ, ಆಮೇಲೆ ಎಗ್ ವೈಟ್ ಹಾಗೆ ಹಾಕಿ ಮಿಕ್ಸ್ ಮಾಡ್ಕೋಬೋದು. ಯಾವೆಲ್ಲ ಮೆಂತ್ಯ, ಎಲೆ ಅಡಿಕೆ, ಎಲೆ ಮೂಗು ಎಲ್ಲನೂ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿಕೊಂಡು ಇದರಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡಿಕೊಂಡು ಹೋಲ್ ನೈಟ್ 1 ನೈಟ್ ನೆನೆಸಿಟ್ಬೇಕು. ನಾವು ನಾಳೆ ಅಪ್ಲೈ ಮಾಡ್ತೀವಿ ಹೇರ್ಸ್ಗೆ ಅನ್ನೋದಾದರೆ ನೆನ್ನೆನೇ ಮಿಕ್ಸ್ ಮಾಡಿ ಎತ್ತಿಟ್ಟಿರಬೇಕು. ಇವತ್ತು ಅಪ್ಲೈ ಮಾಡ್ಕೊತೀವಿ ಅಂದರೆ ನೆನ್ನೆ ಸಂಜೆ ಮಾಡಿ ರೆಡಿ ಮಾಡಿಟ್ರೂ ಆಯಿತು. ಓಕೆ ಗೈಸ್, ಬನ್ನಿ ಅಪ್ಲೈ ಮಾಡ್ಕೊಳ್ಳೋಣ. ಹಾಗೆ ನನಗೆ ಎಷ್ಟು ಹೇರ್ಸ್ ಇದ್ದಾವೆ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ. ಅದು ಕಾಣಲ್ಲ ಗೈಸ್ ನನಗೆ, ಆದರೂ ಒಂದ್ಸಲ ಚೆಕ್ ಮಾಡಿ ಕಾಣಬಹುದು.
ಈ ಈ ಪಾರ್ಟಲ್ಲಿ ಇರುತ್ತೆ ನನಗೆ ಹೇರ್, ಇಲ್ಲಿ ಕಾಣಿಸ್ತಾ ಇದೆಯಾ? ವೈಟ್ ಹೇರ್ ಈ ಭಾಗದಲ್ಲಿ ಇರುತ್ತೆ. ಬಟ್ ಉದ್ದ ಕೂದಲಲ್ಲಿ ಹೀಗೆ ಮುಂದೆ ಹಾಕೊಂಡಾಗ ಈ ಥರ ಕಾಣಿಸುತ್ತೆ. ಎಲ್ಲಾದರೂ ಒಂದೊಂದು ಇದೆ, ಬಟ್ ನನಗೆ ಅಷ್ಟಾಗಿ ಕಾಣಲ್ಲ. ಕ್ಯಾಮ್ರಾದಲ್ಲಿ ಕಾಣಿಸುತ್ತೋ ಇಲ್ಲೋ ಗೊತ್ತಿಲ್ಲ. ಶೈನಿ ಆಗಿರುತ್ತೆ ನೋಡಿ. ವೈಟ್ ಹೇರ್ ಅಂತೂ ನನಗೂ ತುಂಬಾ ಇದೆ. ಸ್ಕೂಲ್ಗೆ ಹೋಗೋ ಟೈಮಲ್ಲೇ ಬಂದಿತ್ತು. ಈಗಿನ ಮಕ್ಳಿಗೂ ಅಷ್ಟೇ ಸ್ಕೂಲ್ಗೆ ಹೋಗೋ ಟೈಮಲ್ಲೇ ವೈಟ್ ಹೇರ್ ಎಲ್ಲ ಬರುತ್ತೆ. ಅವರೆಲ್ಲ ಏನು ಮಾಡಬೇಕು ಅಂದರೆ ಕೆಮಿಕಲ್ ಎಲ್ಲ ತುಂಬ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಚಿಕ್ಕ ವಯಸ್ಸಿಗೆ ಯೂಸ್ ಮಾಡಬೇಡಿ. ಮನೆಯಲ್ಲೇ ಏನಾದರೂ ರೆಡಿ ಮಾಡಿಕೊಂಡು ಈ ಥರ ಕಲರ್ ಚೇಂಜಸ್ ಮಾಡ್ಕೊಳ್ಳಿ. ಮೆಹಂದಿ ಸೊಪ್ಪು ಹಾಕೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಹೀಟ್ ಕಂಟ್ರೋಲ್ ಆಗುತ್ತೆ, ತುಂಬ ತಂಪು, ಏನೋ ಹೇಳ್ತಾರಲ್ಲ, ದೇಹಕ್ಕೆ ತಂಪು ಜುಟ್ಟಿಗೆ ಭದ್ರ ಅಂತ ಏನೋ ಹೇಳ್ತಾರೆ. ಬಟ್ ಅದು ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ತಪ್ಪು ತಿಳ್ಕೊಬೇಡಿ. ಬಟ್ ಮೆಹಂದಿ ತಂಪು ಅಂತ ಕೇಳಿದ್ದೀನಿ. ಹಾಗೆ ಮೆಂತ್ಯನೂ ಆರೋಗ್ಯಕ್ಕೆ ಒಳ್ಳೆಯದು. ಇದರಲ್ಲಿ ಯಾವುದು ಅಂತ ಕೆಮಿಕಲ್ ಏನೂ ಮಿಕ್ಸ್ ಮಾಡಿಲ್ಲ. ಹಾಗೆ ಎಲೆ ಅಡಿಕೆ ಅದೂ ಒಳ್ಳೆಯದೇ. ಮೆಂತ್ಯನೂ ತುಂಬ ಯೂಸ್ ಆಗುತ್ತೆ ಹೇರ್ಸ್ಗೆ. ಬರೀ ಹೇಗೆ ಅಪ್ಲೈ ಮಾಡೋದಂತ ತೋರಿಸ್ತೀನಿ. ಗೈಸ್, ಇದರಲ್ಲಿದೆ ಕನ್ಸಿಸ್ಟೆನ್ಸಿ ಇಷ್ಟಿದೆ ನೋಡಿ, ಇಷ್ಟು. ಗೈಸ್, ನಂಗೆ ಮೆಹಂದಿ ಕೈಗೆ ಹಚ್ಕೊಳ್ಳೋಕ್ಕೆ ಇಷ್ಟ ಆಗ್ತಾ ಇದೆ, ಅಷ್ಟು ಚೆನ್ನಾಗಿದೆ ಇದು. ಸೊಪ್ಪಿದ್ರೆ ನೀವು ಸೊಪ್ಪು ಯೂಸ್ ಮಾಡ್ಬೋದು ಊರ ಕಡೆ ಇದ್ರೆ. ಬಟ್ ನಮಗೆ ಇಲ್ಲಿ ಸೊಪ್ಪೆಲ್ಲ ಸಿಗಲ್ಲ, ಹಾಗಾಗಿ ನಾವು ಪೌಡರ್ನೇ ಯೂಸ್ ಮಾಡ್ತೀವಿ. ಕೈಗೆ ಹಚ್ಕೊಳ್ಳೋಕ್ಕೆ ಇಷ್ಟ. ಬಟ್ ಇದೇನು ಗೊತ್ತಾ, ಒಂದು 2-3 ಟೈಮ್ಸ್ ಪಾತ್ರೆ ತೊಳೆದ್ರೆ ಹೋಗ್ಬಿಡುತ್ತೆ, ಕಲರ್ ಏನಿರಲ್ಲ ಕೈಯಲ್ಲಿ. ಒಂದ್ಸಲ ಬಟ್ಟೆ ವಾಶ್ ಮಾಡಿದ್ರೆ ಸಾಕು, ಹೋಗ್ಬಿಡುತ್ತೆ. ಅದಕ್ಕೆ ನಾನು ಕೈಯಲ್ಲೇ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸ್ನಾನ ಮಾಡಿ ಆಮೇಲೆ ಬಟ್ಟೆ ಪಾತ್ರೆ ತೊಳೆದ್ರೆ ಹೋಗ್ಬಿಡುತ್ತಲ್ವ, ಇನ್ನೇನು ಅಂತ. ನನಗೆ ಸೊಪ್ಪು ಹಚ್ಕೊಳಕ್ಕೆ ಇಷ್ಟ ಗೈಸ್, ಊರಲ್ಲಿ ಕೈಗೆ ಹಚ್ಕೊಳ್ಳೋಕ್ಕೆ. ಇದು ಸೊಪ್ಪು ಸಿಗಲ್ಲ, ಹಾಗಾಗಿ ಪೌಡರು ಚೆನ್ನಾಗಿದೆ, ಇದು ಒಳ್ಳೆ ಪೌಡರೇ, ಹಾಗಾಗಿ ಕೈಗೂ ಹಚ್ಕೋಬೋದು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಇದೆಲ್ಲ ಈ ಕಲರ್ ಹೋಗುತ್ತಲ್ಲ ನೋಡಿ, ಎಷ್ಟಾಗಿದೆ ಕಲರು. ಈ ಕಲರ್ ಹೋದ್ಮೇಲೆ ಕೈಗೂ ಒಂದ್ಸಲ ಹಚ್ಕೊಂಡು ತೋರಿಸ್ತೀನಿ ಗೈಸ್, ಯಾವ ಥರ ಕಾಣುತ್ತೆ ಅಂತ, ಎಷ್ಟು ಕೆಂಪಾಗುತ್ತೆ ಅಂತ ನೋಡಿ. ಈ ಕನ್ಸಿಸ್ಟೆನ್ಸಿಲಿ ಇದ್ರೆ ಯಾವ ಕಡೆನೂ ಸೋರ್ಕೊಂಡು ಹೋಗಲ್ಲ. ಅಂದ್ರೆ ತೆಳ್ಳು ಆಗ್ಬಿಟ್ರೆ ಹೆಂಗೆ ಅಂದ್ರೆ ಇಳ್ಕೊಂಡು ಹೋಗ್ಬಿಡುತ್ತೆ, ಕೆಳಗೆಲ್ಲ ಬೀಳುತ್ತೆ. ಹಾಗಾಗಿ ಈ ಕನ್ಸಿಸ್ಟೆನ್ಸಿಲಿ ಹಚ್ಕೊಳ್ಳಿ. ಕೈಯೆಲ್ಲ ಹಚ್ಚೋದ್ರಿಂದ ನೀಟಾಗಿ ಎಲ್ಲ ಕೂದಲಿಗೂ ಸ್ಪ್ರೆಡ್ ಆಗುತ್ತೆ. ಅದಕ್ಕೆ ನಾನು ಕೈಯಲ್ಲೇ ಹಚ್ತೀನಿ, ಯಾವುದು ಬ್ರಷ್ ಯೂಸ್ ಮಾಡಲ್ಲ. ನಮ್ಗೆ ಆಲ್ರೆಡಿ ಗೊತ್ತಾಗ್ಬಿಡುತ್ತೆ ಎಲ್ಲೆಲ್ಲಿ ಹಚ್ಚಿದೀವಿ ಎಲ್ಲೆಲ್ಲಿ ಹಚ್ಚಿಲ್ಲ ಅಂತ. ಕೈಯಲ್ಲಿ ಹಚ್ಚಿದ್ರೆ, ಅದೇ ಬ್ರಷ್ ತಗೊಂಡ್ರೆ ಗೈಸ್ ಗೊತ್ತಾಗಲ್ಲ. ಆಯಿಲ್ ಹಚ್ಕೋತೀವಲ್ಲ ಹಾಗೇನೆ. ಸ್ವಲ್ಪನೇ ಕೂದಲು ಡಿವೈಡ್ ಮಾಡ್ಕೊಂಡು ಇಷ್ಟಕ್ಕೆ ಹಚ್ಕೊಬಿಡೋಣ. ಇಷ್ಟು ಕೂದಲು ಉದ್ದ ಕೂದಲಿರೋರಿಗೆ ಸ್ವಲ್ಪ ಕಷ್ಟನೇ, ಬಟ್ ಹಚ್ಕೋಬೇಕಷ್ಟೆ. ನೆಕ್ಸ್ಟ್ ಈಗ ಹೀಗೆ ಕೆಳವರೆಗೂ ಈ ಥರ ಹಚ್ಕೊಳ್ಳಿ ಗೈಸ್. ಉದ್ದ ಕೂದಲಿರೋರು ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ ಹಚ್ಕೊಳ್ಳೋಕ್ಕೆ. ಈ ಥರ
ಒಬ್ಬೊಬ್ಬರಿಗೆ ಉದ್ದ ಕೂದಲಿರೋದು ಇಷ್ಟ, ಒಬ್ಬೊಬ್ರಿಗೆ ಇಷ್ಟ ಇಲ್ಲ. ಬಟ್ ಮೇಂಟೈನ್ ಮಾಡೋರಿಗೆ ಗೊತ್ತಾಗುತ್ತೆ ಎಷ್ಟು ಡಿಫಿಕಲ್ಟ್ ಅಂತ. ಬಟ್ ಹೆಣ್ಮಕ್ಳಿಗೆ ಉದ್ದ ಹೇರ್ ಇರೋದೇನೆ ಚಂದ ಅಲ್ವಾ. ನೋಡಿ ಈ ಥರ ಫುಲ್ ಹೇರ್ಗೆ ಅಪ್ಲೈ ಮಾಡ್ಕೊಬಿಡ್ಬೇಕು, ಎಲ್ಲೂ ಗ್ಯಾಪ್ ಕೊಡಬಾರ್ದು. ಈ ಥರ ಕಟ್ಬಿಟ್ಟು ಒಂದು ಹಾಫ್ ಡೇ ಬಿಟ್ಟರೆ ಸಾಕು. ಒಂದು ಮಧ್ಯಾಹ್ನ ಹಾಗೆ ಸ್ನಾನ ಮಾಡ್ತೀರಾ ಅಂದರೆ ಒಂದು 10 o'clock ಅಥವಾ 9 o'clockಗೆ ಹಚ್ಕೊಂಡ್ರೆ ಸಾಕು. ಒಂದು 3 o'clock ಸ್ನಾನ ಮಾಡೋದಾದರೆ ನೀಟಾಗೆಲ್ಲ ಇಳ್ಕೊಂಬಿಟ್ಟಿರುತ್ತೆ. ನೋಡಿ ಕೈಯೇ ಆಲ್ರೆಡಿ ಫುಲ್ ರೆಡ್ ಆಗೋಗಿದೆ. ಇನ್ನೇನು ಒಂದು 2 hours 2.5 hours ಬಿಟ್ಟರೆ ಸಾಕು ಗೈಸ್, ಎಲ್ಲ ಕಲರ್ ಚೇಂಜಸ್ ಆಗಿರ್ತವೆ. ಹಾಗೆ ತಂಪಾಗೂ ಇರುತ್ತೆ. ಹಚ್ಕೊಳ್ತಿರುವಾಗೆ ಫೀಲ್ ಬರ್ತಾ ಇತ್ತು, ಎಷ್ಟು ತಣ್ಣಗಾಗ್ತಾ ಇತ್ತು. ಚಳಿಗಾಲದಲ್ಲಿ ಸ್ವಲ್ಪ ಕಷ್ಟ ಹಚ್ಕೊಳ್ಳೋದು, ಬಟ್ ಬಿಸಿಲುಗಾಲದಲ್ಲಿ ಆರಾಮ್ಸೆ ಹಚ್ಕೋಬೋದು. ಆಮೇಲೆ ಇದು ಹಚ್ಕೊಂಡಿದ್ದೀನಲ್ವ, ಒಂದು 2 hours ಬಿಟ್ಟು ಸ್ನಾನ ಮಾಡಿಕೊಂಡು ಕಲರ್ ಚೇಂಜಸ್ ಹೇಗಾಗಿದೆ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಹಾಯ್ ಗೈಸ್, ಈಗ ತಾನೇ ಸ್ನಾನ ಮುಗಿಸ್ಕೊಂಡು ಬಂದೆ. ಆಲ್ರೆಡಿ ಒಂದು 10 minutes ಆಯಿತು. ನೋಡಿ ಲೈಟಾಗಿ ಆರಿದ್ದಾವೆ, ಒಂದು 10 minutes ಆಗಿದೆ. ನಾನು ಒಂದು 3 hours ಮೇಲೇ ಜಾಸ್ತಿನೇ ಟೈಮ್ ತೊಗೊಂಡೆ ಗೈಸ್, ಯಾಕೆಂದರೆ ಸ್ವಲ್ಪ ಮನೆ ಕೆಲಸ ಇತ್ತು. ಹಾಗಾಗಿ ಒಂದು 2 hours ಸಾಕು, 2-3 hours. ನಾನು ಒಂದು 3 hours ತೊಗೊಂಡಿದ್ದೆ ಟೈಮು. ನೋಡ್ತಿರ್ಬೋದು ಇಲ್ಲಿ ಮುಂದೆನೂ ಸ್ವಲ್ಪ ಶೈನಿಯಾಗಿ ಕಾಣ್ತಾ ಇದ್ದಾವೆ. ಬಟ್ ಒಂದೊಂದಕ್ಕೆ ನೀಟಾಗಿ ಅಪ್ಲೈ ಆಗಿಲ್ಲ ನನಗೆ. ಹಿಂದಗಡೆ ನಾನೇ ಅಪ್ಲೈ ಮಾಡ್ಕೊಂಡಿದ್ರಿಂದ ಅಷ್ಟು ನೀಟಾಗಿ ಅಪ್ಲೈ ಆಗಿಲ್ಲ. ಅದಕ್ಕೆ ಯಾವ ಥರ ಆಗಿದೆ ಅಂತ ಬನ್ನಿ ತೋರಿಸ್ತೀನಿ. ನೋಡಿ ಕಾಣ್ತಾ ಇದೆ ಗೈಸ್, ಶೈನಿಯಾಗಿ ಕಾಣಿಸ್ತಾ ಇರುತ್ತೆ. ಬಿಸಿಲಿಗೆ ಹೋದರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಇನ್ನೂ ಒಂದೊಂದಕ್ಕೆ ಅಪ್ಲೈ ಆಗಿಲ್ಲದೆ ಇರೋ ಕಾರಣ ನಂದು ಸ್ವಲ್ಪ ಅಲ್ಲೇದಲ್ಲೇ ವೈಟ್ ಕಾಣ್ತಾ ಇದೆ. ನೀವು ಯಾರ್ದಾದ್ರೂ ಸಪೋರ್ಟ್ ತಗೊಂಡು ನೀಟಾಗಿ ಎಲ್ಲ ಕಡೆ ಅಪ್ಲೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಎಲ್ಲ ರೆಡ್ಡಾಗಿ ಕಾಣ್ತವೆ. ನೈಟ್ ಲೈಟ್ ಫೋಕಸ್ಗಾಗಲಿ ಬಿಸಿಲಿಗೆ ಹೋದ್ರು ಚೆನ್ನಾಗೆಲ್ಲ ರೆಡ್ ಕಲರ್ ಕಾಣ್ತಾ ಇರುತ್ತೆ ಶೈನಿಯಾಗಿ. ಹಾಗೆ ಬ್ಲ್ಯಾಕ್ ಕಲರು ಬ್ಲ್ಯಾಕಾಗೇ ಇರುತ್ತೆ, ಏನೂ ರೆಡ್ ಆಗಲ್ಲ. ನೀವು ಮೆಹಂದಿ ಹಾಕೊಂಡ್ರೆ ಅಯ್ಯೋ ಕೂದಲೆಲ್ಲ ರೆಡ್ ಆಗೋಗ್ಬಿಡ್ತವೆ, ಕೆಂಪುಗೆ ಹಾಕ್ತವೆ ಅಂತ ಏನು ಅನ್ಕೋಬಿಡಿ. ಬ್ಲ್ಯಾಕ್ ಕಲರಲ್ಲೇ ಇರುತ್ತೆ, ಸ್ವಲ್ಪ ಶೈನ್ ಆಗುತ್ತೆ ಅಷ್ಟೇ. ಈ ವೈಟ್ ಮಾತ್ರ ರೆಡ್ ಕಲರಲ್ಲಿ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ಫ್ಯಾಷನ್ ಎಲ್ಲ ಹೋಗಿ ಕಲರೆಲ್ಲ ಅಪ್ಲೈ ಮಾಡಿಸ್ಕೊತಾರಲ್ಲ ಪಾರ್ಲರ್ಗೆ ಹೋಗಿ, ಇದು ನ್ಯಾಚುರಲ್ ಆಗಿ ಮನೆಯಲ್ಲೇ ಮಾಡುವಂತಹ ಕಲರ್ ಅನ್ಕೋಬೋದು. ತುಂಬ ಜನ ಸ್ವಲ್ಪ ಮುಂದೆ ಇರೋ ಕೂದಲಿಗೂ ಎಲ್ಲ ನಾನು ನೋಡಿದ್ದೀನಿ ಹೊರಗಡೆ ಕಲರ್ ಎಲ್ಲ ಹಾಕಿಸ್ಕೊತಾರೆ. ಪಿಂಕ್ ಕಲರು, ಗ್ರೀನ್ ಕಲರ್ ಆ ಥರ ಎಲ್ಲ ಹಾಕಿಸ್ಕೊತಾರೆ. ಬಟ್ ಇದೇನು ಅಂತ ರೆಡ್ಡಾಗಿ ಏನು ಕಾಣೋದಿಲ್ಲ, ಸ್ವಲ್ಪ ಬ್ಲ್ಯಾಕಾಗೇ ಇರುತ್ತೆ. ಓಕೆ ಗೈಸ್, ಈ ರೆಮಿಡಿ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಟೇಕ್ ಕೇರ್, ಬಾಯ್.